HMT ನೋಡ್ರಿ, ಮಂಡ್ಯದಲ್ಲಿ 100 ಎಕರೆ ಕೊಡಿ ಕಾರ್ಖಾನೆ ಮಾಡ್ತೀನಿ ಅಂದ್ರು. ನಾವು 100 ಎಕರೆ ಕೊಟ್ಟೋ, ಇದು ಸಾಕಾಗಲ್ಲ 500 ಎಕರೆ ಕೊಡಿ ಅಂತ ಅಂದ್ರು. 500 ಎಕರೆ ಕೊಡೋಕಾಯ್ತದ ಒಂದೇ ಸರಿ? 100 ಎಕರೆ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 200 ಎಕರೆ ಕೊಡ ಆದ್ರೆ ಕೊಡ್ಬೋದು. ಸುಮ್ಮನೆ ಹಿಂಗೆ ಏನೋ ಅವ್ರ ಇದಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗ್ತಾರೆ ಬಿಡು. ಅದಕ್ಕೆ ಯಾಕಪ್ಪ ಅಷ್ಟೊಂದು ಮಹತ್ವ ಕೊಡ್ತಾರೆ ಬಿಡ್ರಿ. ಅದೇನೋ ಅವ್ರು ಸುಮ್ಮನೆ ಒಂದು ಹಿಟ್ ಅಂಡ್ ರನ್ ಕೇಸ್. ಯಾವಾಗಲೂ ಕುಮಾರಸ್ವಾಮಿ ಅವರು ಅಂದ್ರೆ ಹಿಟ್ ಅಂಡ್ ರನ್ ಅಂತ ಫೇಮಸ್ ಅಂತ. ಅದಕ್ಕೆ ಹಿಟ್ ಅಂಡ್ ರನ್ ಕೇಸ್, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. KPSC ಅವ್ರು ಮನ್ಸು ಮಾಡಿದ್ರೆ ಕೇಂದ್ರದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವ್ರು ಸುಮ್ಮನೆ ಇಲ್ಲಿ ಜನಗಳು ಕಣ್ಣೋರ್ಸೋದಕ್ಕೆ, ಆಮೇಲೆ ಅದಕ್ಕೆ ನಮ್ಮ ಮೇಲೆ ಗೂಬೆ ಕುಂಡಿಸೋದಕ್ಕೆ, ಇರೋ ಸರ್ಕಾರದಲ್ಲಿ ಗೂಬೆ ಕುಂಡಿಸೋಕ್ಕೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರೆ ಅಷ್ಟೇ. HMT ನೋಡ್ರಿ, ಮಂಡ್ಯದಲ್ಲಿ 100 ಎಕರೆ ಕೊಡಿ ಕಾರ್ಖಾನೆ ಮಾಡ್ತೀನಿ ಅಂದ್ರು. ನಾವು 100 ಎಕರೆ ಕೊಟ್ಟೋ, ಇದು ಸಾಕಾಗಲ್ಲ 500 ಎಕರೆ ಕೊಡಿ ಅಂತ ಅಂದ್ರು. 500 ಎಕರೆ ಕೊಡೋಕಾಯ್ತದ ಒಂದೇ ಸರಿ? 100 ಎಕರೆ ಪ್ರಾರಂಭ ಮಾಡಿ ಆಮೇಲೆ ಇನ್ನೊಂದು 200 ಎಕರೆ ಕೊಡ ಆದ್ರೆ ಕೊಡ್ಬೋದು. ಸುಮ್ಮನೆ ಹಿಂಗೆ ಏನೋ ಅವ್ರ ಇದಕ್ಕೆ ತಕ್ಕಂತೆ ಹೇಳ್ಕೊಂಡು ಹೋಗ್ತಾರೆ ಬಿಡು. ಅದಕ್ಕೆ ಯಾಕಪ್ಪ ಅಷ್ಟೊಂದು ಮಹತ್ವ ಕೊಡ್ತಾರೆ ಬಿಡ್ರಿ. ಅದೇನೋ ಅವ್ರು ಸುಮ್ಮನೆ ಒಂದು ಹಿಟ್ ಅಂಡ್ ರನ್ ಕೇಸ್. ಯಾವಾಗಲೂ ಕುಮಾರಸ್ವಾಮಿ ಅವರು ಅಂದ್ರೆ ಹಿಟ್ ಅಂಡ್ ರನ್ ಅಂತ ಫೇಮಸ್ ಅಂತ. ಅದಕ್ಕೆ ಹಿಟ್ ಅಂಡ್ ರನ್ ಕೇಸ್, ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ. KPSC ಅವ್ರು ಮನ್ಸು ಮಾಡಿದ್ರೆ ಕೇಂದ್ರದಲ್ಲಿ ಇಷ್ಟೊತ್ತಿಗೆ ಏನಾದರೂ ಒಂದು ಮಾಡ್ಬೋದಾಗಿತ್ತು. ಅವ್ರು ಸುಮ್ಮನೆ ಇಲ್ಲಿ ಜನಗಳು ಕಣ್ಣೋರ್ಸೋದಕ್ಕೆ, ಆಮೇಲೆ ಅದಕ್ಕೆ ನಮ್ಮ ಮೇಲೆ ಗೂಬೆ ಕುಂಡಿಸೋದಕ್ಕೆ, ಇರೋ ಸರ್ಕಾರದಲ್ಲಿ ಗೂಬೆ ಕುಂಡಿಸೋಕ್ಕೆ ಅವ್ರು ಸ್ಟೇಟ್ಮೆಂಟ್ಗಳು ಕೊಡ್ತಾವ್ರೆ ಅಷ್ಟೇ.